ಯೂಟ್ಯೂಬ್ ಚಾನಲ್. ನಾನಿವತ್ತು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮದು ಬಂದು ಪುಟಾಣಿ ಅಡುಗೆ ಮನೆ. ಈ ಪುಟಾಣಿ ಅಡುಗೆ ಮನೆನ ಯಾವ ಥರ ಡಿಸೈನ್ ಮಾಡ್ತೀನಿ ನೋಡೋಣ. ಆದರೆ ನಾವು ಈ ಥರ ಎಲ್ಲ ಮಾಡೋದಕ್ಕೆ ದೊಡ್ಡದೇ ಆಗಬೇಕು ಅಡುಗೆ ಮನೆ ಅನ್ನೋದು ಏನಿಲ್ಲ. ಈ ಥರ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಒಂದು ಅಡುಗೆ ಮಾಡೋಕ್ಕೆ ಆಗಲಿ ಏನೇ ಆಗಲಿ ಒಂಥರ ಫ್ರೆಶ್ ಇರುತ್ತೆ ಮೈಂಡು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಗ್ಲಾಸ್ಗಳ ಕಾಫಿ ಕಪ್ಸ್ಗಳೆಲ್ಲ ಇಡೋದಕ್ಕೆ ಜಾಗ ಇಲ್ಲ. ಸೊ ನಾನು ಇದನ್ನ ಟೈಲ್ಸ್ಗೆ ಈ ಥರ ಅಂಟಿಸ್ಬೋದು. ಏನಿಲ್ಲ, ಬೀಳಲ್ಲ, ಗ್ಲಾಸ್ ಎಲ್ಲ ಬೀಳೋದಿಲ್ಲ. ಚೆನ್ನಾಗಿದೆ ಇದು. ನೋಡಿ ಈ ಥರ ಇರುತ್ತೆ. ಇದು ನಾನಿಲ್ಲಿ ಅಂಟಿಸ್ಕೋತಾ ಇದ್ದೀನಿ. ಕಾಫಿ ಕಪ್ನ ಈ ಥರ ಜೋಡಿಸ್ಕೋಬೋದು. ನಮಗೆ ಸ್ಪೇಸ್ ಸೇವ್ ಆಗುತ್ತೆ. ಇಲ್ಲೆಲ್ಲ ಯೂಸ್ ಮಾಡದೇ ಇರೋಂಥದ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಉಪ್ಪಿನಕಾಯಿ ಆ ಥರ ಏನೋ ಚಿಕ್ಕ ಚಿಕ್ಕದ ಐಟಮ್ಸ್ ಇರುತ್ತೆ, ಅದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ಇದೆ ಸ್ಪೇಸು. ಸೊ ನಾನು ಇದಕ್ಕೆ ಈ ಥರ ಬಾಕ್ಸಲ್ಲಿ ಸ್ಪೈಸಸ್ಗಳನ್ನ ಇಡ್ತಾ ಇದ್ದೀನಿ. ಅದಕ್ಕೆ ಅಂತಲೇ ಕೆಲವೊಂದನ್ನ ಈ ಥರ ಸ್ಟಿಕ್ ಮಾಡ್ಕೊತೀನಿ. ಯಾವ್ದ್ಯಾವ್ದು ಏನೇನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಥರ ಸ್ಟಿಕ್ ಮಾಡಿಕೊಂಡ್ರೆ ನಮಗೆ ಯಾವ್ದ್ಯಾವ್ದೇನು ಅಂತ ಗೊತ್ತಾಗುತ್ತೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಐಟಮು. ಈ ಥರ ಬರೆದಿಟ್ಕೊಂಡ್ಬಿಟ್ರೆ ಈ ಬಾಕ್ಸಸ್ಗಳಿಗೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಎಲ್ಲ ಸ್ಮೆಲ್ಲು ಒಂದೇ ಥರ ಇರುತ್ತೆ. ನೋಡಿ, ಇದೆಲ್ಲ ಬಿರಿಯಾನಿ ಮಸಾಲ, ಗರಂ ಮಸಾಲ ಇದೆಲ್ಲ ಗೊತ್ತಾಗೋದಿಲ್ಲ. ಸೊ ಈ ಥರ ಬರೆದಿಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಓಕೆ. ಈ ಬಾಕ್ಸ್ಗಳೆಲ್ಲ ಕಾಳು, ಸ್ವಲ್ಪ ರವೆ ಇದೆಲ್ಲ ಇಟ್ಕೊಂಡಿದ್ದು, ಮಖಾನ ಇದೆಲ್ಲ ಹಂಗಂಗೆ ಇದೆ. ಈ ಬಾಕ್ಸ್ಗಳು ಬಂದು ಮೀಶೋನಲ್ಲಿ ತೊಗೊಂಡಿದ್ದು. ಚೆನ್ನಾಗಿದ್ದಾವೆ. ಕಡಿಮೆ ರೇಟು, 150ನೋ 200 ಏನೋ ಇರಬೇಕು. ಅವಾಗ ತೊಗೊಂಡಿದ್ದು. ಕಾಫಿ ಶುಗರ್ ಅಂತ ಇದ್ರೊಳಗೆ ಬರ್ದಿರುತ್ತೆ. ನೋಡಿ, ಇಷ್ಟು ಜಾಗದಲ್ಲಿ ಇಷ್ಟೆಲ್ಲ ಐಟಮ್ಸ್ ಇಡ್ಬೋದು. ಸ್ಪೈಸಸ್ಸು, ಗ್ಲಾಸ್ ವೇರ್ಸು ಮತ್ತು ಇದನ್ನು ಇಡ್ತಾ ಇದ್ದೀನಿ. ಕಿಟಕಿ ಹತ್ರನೇ ಸ್ಪೇಸ್ ಇದೆ. ಇಲ್ಲಿ ನಾನು ಸಾಲ್ಟ್, ಪೆಪ್ಪರ್ ಇಡುವಂಥದ್ದು ಚಿಕ್ಕ ಚಿಕ್ಕ ಐಟಮ್ ಇಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲೇ ಜಾಗ ವೇಸ್ಟ್ ಮಾಡೋದು. ಕೈಗೆ ಸಿಗಲಿ ಅಂತ ನಾನು ಇಲ್ಲೇ ಇಟ್ಕೋತಾ ಇದ್ದೀನಿ. ಇದು ಬಂದು ಕೋಕೋ ಪೌಡರು. ಇದು ಮಧ್ಯಕ್ಕೆ ಇರಲಿ, ಚೆನ್ನಾಗಿರಲಿ ಅಂತ. ಸೌಟ್ಗಳೆಲ್ಲ ಇಡೋದಕ್ಕೆ ಇದು ನರ್ಸರಿನಲ್ಲಿ ಸಿಗುತ್ತೆ. ಈ ಪಾಟ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ. ಅದನ್ನು ತಂದಿಟ್ಕೊಂಡಿದ್ದೀನಿ. ಜಾಗ ತುಂಬಾ ಸೇವ್ ಆಗುತ್ತೆ ನೋಡಿ ಈ ಥರ ಇಡೋದ್ರಿಂದ. ಜಸ್ಟ್ ಇಲ್ಲಿ ಇಡ್ತಾ ಇದ್ದೀನಿ. ಕೈಗೆ ಸಿಗುತ್ತೆ ನೀಟಾಗೆ. ಮೂಲೆಗೆ ಇಡ್ತಾ ಇದ್ದೀನಿ. ಸ್ಪೂನ್ಸ್ ಎಲ್ಲ ಇಡೋದಕ್ಕೆ ನೋಡಿ, ಇದನ್ನು ಅಷ್ಟೇ ನರ್ಸರಿನಲ್ಲಿ ಸಿಗುತ್ತೆ. ಇದು ಪ್ಲ್ಯಾಂಟ್ ಹಾಕೋದು. ಬಟ್ ನನಗೆ ಜಾಗ ಇಲ್ಲ ಅಂದ್ಬಿಟ್ಟು ಇದನ್ನ ನೋಡಿ ನಾನು ಈ ಥರ ಕಿಟಕಿಗೆ ಹಾಕ್ತಾ ಇದ್ದೀನಿ. ಕೈಗೆ ಸಿಗುತ್ತೆ. ಇದೆಲ್ಲ ಉದ್ದದು ಸೌಟುಗಳದೆಲ್ಲ ಡಿಸೈನ್ ಆಗು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಟ್ಟರೆ ಇಷ್ಟ.
ಇದು ಸಾಲ್ಟು ಅದೆಲ್ಲ ಪ್ಲಾಸ್ಟಿಕಲ್ಲಿ ಇಡಬಾರ್ದಂತೆ. ಈ ಥರದ ಒಂದು ಗಾಜಲ್ಲಿ ಇಡಬೇಕು, ಇಲ್ಲ ಈ ಥರ ಪಿಂಗಾಣಿನಲ್ಲಿ ಇಡಬೇಕು. ಇದನ್ನ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ, ಕೈಗೆ ಸಿಗೋ ಥರ. ಅಡುಗೆ ಮಾಡಬೇಕು ಅಂದಾಗ ಕೈಗೆ ಸಿಗೋ ಥರ ಇಲ್ಲಿ ಇಟ್ಕೊತಾ ಇದ್ದೀನಿ. ಒಂದು ಕಲ್ಲುಪ್ಪು, ಒಂದು ಪುಡಿ ಉಪ್ಪಿದೆ. ಇದು ಬಂದು ವಾಟರ್ ಬಾಟಲಲ್ಲಿ ನಾನೇ ಮಾಡಿರೋದು. ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಒಂದು ಕುಯ್ದಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಈ ಥರ ಬಳ್ಳಿಗಳು ಸಿಗುತ್ತೆ ಮೀಶೋನಲ್ಲೋ ಫ್ಲಿಪ್ಕಾರ್ಟಲ್ಲೋ, ಅದನ್ನು ತರಿಸ್ಕೊಂಡು ಇದು ಒಳಗಡೆ ಹಿಂಗೆ ಹಾಕೋದು. ಈ ಕಾರ್ನರ್ ಒಂಥರ ಖಾಲಿ ಕಾಣಿಸ್ತಾ ಇದೆ, ಸೊ ಅದಕ್ಕೆ ನಾನು ಇದನ್ನ ಹಾಕ್ತಾ ಇದ್ದೀನಿ, ಈ ಬಳ್ಳಿಗಳನ್ನ. ನೋಡಿ, ಇದು ನಾನು ಫಸ್ಟ್ ಅಂಟಿಸ್ಕೊಂಡಿದ್ದೆ. ಇದು ಮೀಶೋನಲ್ಲಿ ಸಿಗುತ್ತೆ ಕಡಿಮೆ ಪ್ರೈಸ್ಗೆ, ಚೆನ್ನಾಗಿ ಕಾಣಿಸುತ್ತೆ ಇದು ಅಡುಗೆ ಮನೆಗೆ ಅನಿಸುತ್ತೆ. ತಟ್ಟೆ ಸ್ಟ್ಯಾಂಡಲ್ಲಿ ತುಂಬಾನೇ ಐಟಮ್ಸ್ಗಳು ಹೋಗುತ್ತೆ. ಇದೊಂದಿದ್ರೆ ಸಾಕು, ತಟ್ಟೆ, ಲೋಟ, ಈ ಥರ ಬಾಣಲಿಗಳು, ಮಿಕ್ಸಿ ಜಾರ್ಗಳೆಲ್ಲ ಅದರೊಳಗೆ ಹೋಗುತ್ತೆ. ಇದೊಂದಿದ್ರೆ ಸಾಕು. ಇದು ನಾನು ಈ ಬ್ಯಾಗ್ಸ್ಗಳೆಲ್ಲ ಸುಮ್ಮನೆ ಇಟ್ಟಾಡುತ್ತೆ, ಸೊ ಅದಕ್ಕೆ ಇಲ್ಲೊಂದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ತಗೊತೀನಿ. ನಾನು ಡ್ಯೂಟಿಗೆ ಬೇಕಾಗಿರೋ ಬ್ಯಾಗ್ಸ್, ಟಿಫನ್ ಬಾಕ್ಸ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೇನೆ. ಇದು ನೋಡಿ, ಇದು ತುಂಬಾನೇ ಯೂಸ್ ಆಗುತ್ತೆ. ಏನಾದ್ರು ತುಂಬ ಬಿಸಿ ಪದಾರ್ಥಗಳನ್ನ ನಾವು ಎತ್ಕೊಂಡು ಹೋಗ್ಬೇಕು ಅಂದರೆ ಒಂಚೂರು ಸುಡೋದಿಲ್ಲ. ಇದು ಚೆನ್ನಾಗಿದೆ. ಇದನ್ನ ಇಲ್ಲಿ ಹಾಕೊತಾ ಇದ್ದೀನಿ, ಇದು ಕೈ ಸಿಗೋ ಥರ. ಸುಮ್ಮನೆ ಮಳೆ ಹೊಡೆದ್ರೆ ಅದು ಇದೇನೆ ಹಾಳಾಗ್ಬಿಡುತ್ತೆ ಗೋಡೆ ಎಲ್ಲ. ಸೊ ಅದಕ್ಕೆ ಈ ಥರದ್ದು ಏನಾದ್ರು ಅಂಟಿಸ್ಕೊಳ್ಳೋ ಥರ ಇದ್ದರೆ ಸೇಫ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.